ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಬ್ಯಾಗ್ ಮೇಕಿಂಗ್ ಕಿಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ಪಿಂಕ್ ಬ್ಯಾಗ್ ಮೇಕಿಂಗ್ ಕಿಟ್ ಅನೌನ್ಸ್ ಮಾಡಿದ್ವಿ ಮತ್ತು ಬ್ಲ್ಯಾಕ್ ಕಲರ್ದು ಕೂಡ ಅನೌನ್ಸ್ ಮಾಡಿದ್ವಿ. ಪ್ರೊಫೆಷ್ನಲ್ ಆಗಿ ನೀವೇನಾದರೂ ಬ್ಯಾಗ್ಸ್ಗಳು ಪೌಚಸ್ಗಳನ್ನೆಲ್ಲ ಮಾಡಬೇಕು, ಯಾವ ರೀತಿ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ಅದೇ ರೀತಿಯೇ ಮಾಡಬೇಕಂತ ಅನ್ನೋರಿದ್ದರೆ ಸೊ ಅದಕ್ಕಿಂತ ಸಂಬಂಧಪಟ್ಟಂತೆ ಕಿಟ್ಗಳು ನಾವು ಅನೌನ್ಸ್ ಮಾಡಿದ್ವಿ. ಸುಮಾರು ಹೆಣ್ಮಕ್ಳು ಇವಾಗ ತರಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಯಾರೆಲ್ಲ ಫ್ಯಾಬ್ರಿಕ್ದು ಬೇಕು, ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ ನಮಗೆ ಬೇಕು ಅಂದರೆ ನೀವು ತರಿಸ್ಬೋದು, ಸ್ಟಾಕಲ್ಲಿದೆ. ಆ್ಯಂಡ್ ಇವತ್ತು ನಾನು ನಿಮಗೆ ಟ್ರಾನ್ಸ್ಪರೆಂಟ್ ಒಂದು ಬ್ಯಾಗ್ ಮೇಕಿಂಗ್ ಕಿಟ್ ಫ್ಯಾಬ್ರಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬಾ ಇದರಲ್ಲೆಲ್ಲ ಫ್ಲವರ್ಸ್ಗಳಿದೆ, ಇದು ಟ್ರಾನ್ಸ್ಪರೆಂಟ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಮೇನ್ ಮುಖ್ಯ ಹೇಳಬೇಕು ಅಂತಂದರೆ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತ. ಅದಕ್ಕಿಂತ ಮುಂಚೆ ಮಷೀನ್ ಯಾವ್ದು ಇರಬೇಕು ಅಂತ ಸುಮಾರು ಜನ ಡೌಟ್ ಮಾಡ್ತಾಯಿದ್ರಿ. ಸೊ ಈ ರೀತಿ ಪ್ರೊಫೆಷ್ನಲ್ ಬ್ಯಾಗ್ ಮೇಕಿಂಗ್ ಕಿಟ್ ನಾವು ಬಳಸ್ತೀವಿ. ಸೊ ಇದಕ್ಕೋಸ್ಕರ ನಾರ್ಮಲ್ ನಿಮ್ಮದು ಯಾವ ರೀತಿ ನನ್ನ ಮಷೀನ್ ಇದೆಯಲ್ವಾ ಆ ರೀತಿ ನಾರ್ಮಲ್ ಅದಿಲ್ಲಂದ್ರೂ ಕೂಡ ಕಾಲಿಂದ ತುಳಿಯೋಂಥ ಮಷೀನ್ ಏನು ಹಳೆ ಕಾಲದಿತ್ತು ಅದು ಕೂಡ ನಡೆಯುತ್ತೆ. ಆ್ಯಂಡ್ ಹ್ಯಾಂಡ್ ಇರುತ್ತಲ್ವ ಅದನ್ನು ಹೀಗೆ ತಿರುಗಿಸಿ ಮಾಡ್ತಾರೆ, ಅದು ಕೂಡ ನಡೆಯುತ್ತೆ. ಯಾಕಂದರೆ ಇದು ಫ್ಯಾಬ್ರಿಕ್ ತುಂಬಾ ಸ್ಮೂತಾಗಿರುತ್ತೆ. ಆ್ಯಂಡ್ ಇದರಿಂದ ಈಸಿಲಿ ನೀವು ಬ್ಯಾಗ್ಸು ಪೌಚಸ್ಗಳನ್ನೆಲ್ಲ ರೆಡಿ ಮಾಡ್ಕೋಬೋದು, ಪರ್ಸ್ಗಳನ್ನ ಎಲ್ಲ. ಓಕೆ. ಆ್ಯಂಡ್ ಇದಕ್ಕಂದರೆ ಸಪ್ರೇಟಾಗಿ ನಿಮಗೆ ಬೇಡ, ಲೆದರ್ದು ನಾವೇನು ಬ್ಯಾಗ್ಸ್ಗಳು ಮಾಡ್ತೀವಿ ಆ್ಯಂಡ್ ಸ್ವಲ್ಪ ರಬ್ಬರ್ ಶೀಟೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಆವಾಗ ನಮಗೆ ಹೆವಿ ಮಷಿನ್ ಬೇಕಾಗುತ್ತೆ. ಬಟ್ ಇದಕ್ಕೆ ಬೇಕಾಗಲ್ಲ, ನೋಡೋದಕ್ಕೆ ಪ್ರೊಫೆಷ್ನಲ್ ಆಗಿರುತ್ತೆ. ನಾರ್ಮಲ್ ಮಷೀನಿಂದ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಓಕೆ. ಆ್ಯಂಡ್ ಇದು ಇವಾಗ ನಿಮಗೆ ಸುಮಾರು ಡಿಸೈನ್ಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಒಂದು 5 ಡೇಸಲ್ಲಿ ನಾವು ರೀಸ್ಟಾಕ್ ಮಾಡ್ತಾ ಇದ್ದೀವಿ. ಇದು ಟ್ರಾನ್ಸ್ಪರೆಂಟ್ ಶೀಟ್ಸ್ಗಳು. ಸೊ ಇದರಿಂದ ನೀವು ಈಸಿಲಿ ಏನು ಮಾಡ್ಬೋದು ಅಂದರೆ ಬ್ಯಾಗ್ಸು, ಪೌಚಸ್ಸು, ಪರ್ಸ್ಗಳನ್ನೆಲ್ಲ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದು ಟೋಟ್ ಬ್ಯಾಗ್ ಅಂತ ಹೇಳ್ತೀವಿ, ಅದು ಅಂದರೆ ಎಕ್ಸಲೆಂಟ್ ಆಗುತ್ತೆ. ನೀವು ಬೇಕಂದ್ರೆ ಇದರಲ್ಲಿ ಅಸ್ತರ್ ಯೂಸ್ ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಬ್ಯಾಗ್ ತೋರಿಸ್ತೀನಿ, ನಂದೇ ಬ್ಯಾಗ್ ಅಷ್ಟೇ ಇದು. ಸೊ ಇದನ್ನು ನೀವು ನೋಡ್ಬೋದು. ಆ್ಯಂಡ್ ಇದು ಯಾವ ರೀತಿ ಇದೆ ಅಂತ ಹೇಳಿ ಈ ರೀತಿ ಬ್ಯಾಗ್ಸ್ಗಳನ್ನ ನೀವು ರೆಡಿ ಮಾಡ್ಬೋದು, ಸೇಮ್ ಆ್ಯಸ್ ಇಟ್ ಈಸ್ ಇದರಿಂದ ಮಾಡ್ಬೋದು. ಆ್ಯಂಡ್ ಒಳಗಡೆ ಅಸ್ತರ್ ಕೊಟ್ಟರೆ ನಿಮಗೆ ಏನಾಗುತ್ತೆ ಅಂತಂದರೆ ಈ ರೀತಿ ಇದು ಆ್ಯಕ್ಚುಲಿ ಲೆದರ್ದು, ಬಟ್ ಆದರೆ ನೀವು ಈ ರೀತಿ ಬ್ಯಾಗ್ಸ್ಗಳನ್ನ ಈ ಶೇಪಲ್ಲಿ ರೆಡಿ ಮಾಡ್ಕೋಬೋದು. ಟ್ರಾನ್ಸ್ಪರೆಂಟ್ ಕೂಡ ನೀವು ಮಾಡ್ಬೋದು. ಇಲ್ಲಪ್ಪ ನಮಗೆ ಬೇಡ, ನಮಗೆ ಒಳಗಡೆ ಅಸ್ತರ್ ಹಾಕ್ತೀವಿ ಅಂತಂದ್ರೂ ಕೂಡ ನೀವು ಹಾಕ್ಬೋದು. ಸೊ ಇದು 2 ಥರದಿಂದ ನೀವು ಬ್ಯಾಗ್ಗಳನ್ನ ರೆಡಿ ಮಾಡಿ ಇಡಿ ಕಸ್ಟಮರ್ಗೆ. ಸೊ ಯಾರಿಗೆ ಬೇಕೋ ಟ್ರಾನ್ಸ್ಪರೆಂಟ್ ತೊಗೋತಾರೆ, ಏಕೆಂದರೆ ಕೆಲವ್ರಿಗೆ ಹೇಗಿರುತ್ತೆ ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ತುಂಬಾ ಅಟ್ರಾಕ್ಟ್ ಆಗುತ್ತೆ, ಸೊ ಅವ್ರು ತೊಗೊಳ್ತಾರೆ. ಬಟ್ ಇಲ್ಲ ಕೆಲವರಿಗೆ ಹೇಗುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ತುಂಬ ಇದ್ದರೆ ಅದು ತೊಗೊಳ್ಳಲ್ಲ. ಸೊ ಆ ಟೈಮಲ್ಲಿ ನೀವು ಫ್ಯಾಬ್ರಿಕ್ಗಳನ್ನ ಅಸ್ತರ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ಇದರಲ್ಲಿ ನಾವು 3 ಥರದ ಅಸ್ತರ್ಗಳನ್ನ ಕೊಡ್ತಾ ಇದ್ದೀವಿ, ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಸೊ ಅಸ್ತರ್ ಬಗ್ಗೆ ಹೇಳೋದಾದರೆ ಇಲ್ಲಿ ನನಗೆ ಫೋಟೋನ ಹಾಕ್ತೀನಿ. ಓಕೆನಾ. ಸೊ ಫೋಟೋ ಹಾಕೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಸಮ್ಟೈಮ್ಸ್ ಮೇ ಬಿ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕೇಳದೆ ಹೋದರೆ ಕಾಣಿಸ್ದೇ ಹೋದರೆ. ಆ್ಯಂಡ್ ಇದು ನೋಡ್ತಾ ಬಿಸ್ಕೆಟ್ ಕಲರ್ದು ಇರುತ್ತೆ ಈ ಒಂದು ಫ್ಯಾಬ್ರಿಕ್ ಬೇಕಂದರೆ ನೀವು ತೊಗೋಬೋದು. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ. ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ, ಬಟ್ ನಾನು ಸಜೆಷನ್ ಅಂದರೆ ನೀವು ಯೆಲ್ಲೋ ಕಲರ್, ಓಕೆ, ಲೈಟ್ ಲೆಮನ್ ಇರುವಂಥ ಈ ಕಲರ್ ನೀವು ತೊಗೋಬೋದು ಆಗಿ. ಆ್ಯಂಡ್ ಇದ್ರ ಮೇಲೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು ನಿಮಗೆ ಇಟ್ಟು ತೋರಿಸ್ತೀನಿ ಒಂದು ಸಾರಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಈ ರೀತಿ ಬ್ಯಾಗ್ಸ್ಗಳು ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಸೊ ಇದನ್ನು ನಾನು ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡಿ ಕೂಡ ತೋರಿಸ್ತೀನಿ, ಟೋಟ್ ಬ್ಯಾಗ್ ಅಂತ ಹೇಳಿ. ಆ್ಯಂಡ್ ಇದನ್ನು ಜಸ್ಟ್ ನಾನು ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಬ್ಯಾಗ್ ಅಂತ. ಓಕೆ. ಇದು ಈ ರೀತಿ ಆಗುತ್ತೆ. ನಾವು ಇದನ್ನು ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇದು ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಓಕೆ. ಸೊ ಇಷ್ಟನ್ನೇ ನೋಡಿ, ಜಸ್ಟ್ ನಾನು ಇಲ್ಲಿ ಇದನ್ನು ಕವರ್ ಮಾಡಿದ್ದೀನಿ. ಓಕೆ. ಆ್ಯಂಡ್ ಇದು ಈ ರೀತಿ. ಓಕೆ. ಸೊ ಇದು ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು 2 ಇದನ್ನು ಹಾಕಬೇಕು, ಏನು ಹ್ಯಾಂಡಲ್ಸ್ಗಳನ್ನ ಹಾಕಬೇಕು. ಆ್ಯಂಡ್ ಮಧ್ಯದಲ್ಲಿ ಜಿಪ್ ಹಾಕಬೇಕು. ಓಕೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದು ನಾನು ನೆಕ್ಸ್ಟ್ ಟೈಮ್ ನಿಮ್ಗೊಂದು ಬ್ಯಾಗ್ ನಾನು ಕೂಡ ಒಂದು ಸ್ಟಿಚ್ ಮಾಡ್ಕೊತೀನಿ. ಸೊ ಅದನ್ನೇ ನಿಮ್ಗೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ತುಂಬ ಕಸ್ಟಮರ್ಸು ಆರ್ಡರ್ ಮಾಡಿ ತರಿಸ್ಕೊತಾರೆ. ನೋಡೋದು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ನೀವೇನಾದರೂ ಹಳ್ಳಿಯಿಂದ ಇದ್ದಿರುತ್ತೆ ಡೆಫಿನೆಟ್ಲಿ ಇದು ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಹಳ್ಳಿಯಲ್ಲಿ ಇದೆಲ್ಲ ಸಿಗೋದಿಲ್ಲ ಹುಡುಗಿಯರಿಗೆ. ಕಾಲೇಜ್ಗೆಲ್ಲ ಹೋಗೋರು, ಆಫೀಸ್ಗೆ ಹೋಗೋರು ಇರ್ತಾರಲ್ವ, ಸೊ ಅವರು ಡೆಫಿನೆಟ್ಲಿ ತೊಗೊತಾರೆ. ಸೊ ನೋಡಿ ಈ ರೀತಿ ಸ್ವಲ್ಪ ಇದು ಫೋಲ್ಡ್ ಮಾಡಿದ್ದೀನಿ. ಆ್ಯಂಡ್ ಇದು ಈ ರೀತಿ ಕಾಣಿಸುತ್ತೆ. ಜಸ್ಟ್ ಇದನ್ನ ಹ್ಯಾಂಗ್ ಮಾಡಿಕೊಂಡಾಗ ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರಿಂಟ್ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಸಜೆಷನ್ ಕೊಡೋದಂದರೆ ಈ ರೀತಿ ಲೆಮನ್ ಇರುವಂಥದ್ದನ್ನೇ ಕಲರ್ ತೊಗೊಳ್ಳಿ, ಈ ರೀತಿ ಕಾಣಿಸುತ್ತೆ. ಟ್ರಾನ್ಸ್ಪರೆಂಟ್ ಹಾಗೆ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ, ಹೀಗೆ ಅನಿಸುತ್ತೆ. ಬಟ್ ಆದರೆ ಇದು ನಾವು ಒಳಗಡೆ ಅಸ್ತರ ಹಾಕಿದಾಗ ಬ್ಯಾಗ್ ತುಂಬಾ ಮಸ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ 2 ಹ್ಯಾಂಡಲ್ಸ್ ಹಾಕಿ, ಆ್ಯಂಡ್ ಇದನ್ನು ಕೂಡ ಇಲ್ಲಿ ಈ ರೀತಿ ಲೆಮನ್ ಕಲರ್ದೆ ನಾವು ನಿಮಗೆ ಜಿಪ್ ಕೊಡ್ತಾ ಇದ್ದೀವಿ. ಸೊ ಇದನ್ನು ಮಧ್ಯದಲ್ಲಿ ಇಲ್ಲಿ ಅಟ್ಯಾಚ್ ಮಾಡಿದರೆ ಆಯಿತು. ಓಕೆನಾ. ಸೊ ಹೇಗೆ ಅಟ್ಯಾಚ್ ಮಾಡೋದು ಟ್ಯುಟೋರಿಯಲ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಬಟ್ ಆದರೆ ನಾನು ಇವಾಗ ಲೇಟೆಸ್ಟ್ ಒಂದು ವೀಡಿಯೋ ಮಾಡಿದ್ದೀನಿ, ಬಟ್ ಆದರೆ ಬ್ಯಾಗ್ ಮೇಕಿಂಗ್ದು ಕೂಡ ನಿಮ್ಗೊಂದು ಸಪ್ರೇಟಾಗಿ ಕಳಿಸ್ತಾ ಇದ್ದೀನಿ ವೀಡಿಯೋನ. ಸೊ ಅದರಿಂದ ಏನಾಗುತ್ತೆ, ಇನ್ನೂ ತುಂಬ ಚೆನ್ನಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ, ಈಸಿಯಾಗಿ ಮಾಡ್ಕೋಬೋದು ಬ್ಯಾಗ್. ಸೊ ಈ ರೀತಿ ಇದು ಕಾಣಿಸುತ್ತೆ. ಇಲ್ಲಿ ಜಿಪ್ ಇದನ್ನು ಇದೇ ಕಲರ್ದೇ ಹಾಕ್ತೀವಿ.
ಯೆಲ್ಲೋ ಕಲರ್ದೆ. ಓಕೆ, ಸೊ ಇಲ್ಲಿ ನಾನು ಸೆಟ್ ಹಾಕ್ತೀನಿ. ಸೊ ಇದೊಂದು ಕಿಟ್ಟು ಆ್ಯಕ್ಚುಲಿ ನಾವು ಅನೌನ್ಸ್ ಮಾಡಿದ್ದೀವಿ. ಆ್ಯಂಡ್ ಈ ಒಂದು ಕಿಟ್ಟಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ, ಒಂದು ನಿಮಗೆ ಸೈಡಲ್ಲಿ ಹಾಕುವಂಥದ್ದು ಹ್ಯಾಂಗಿಂಗಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದೊಂದು ಕೂಡ ನಿಮಗೆ ಅಡ್ಜಸ್ಟರ್ ಕೊಡ್ತಾ ಇದ್ದೀವಿ, ಯಾಕಂದರೆ ಕ್ರಾಸ್ ಬ್ಯಾಗ್ ಯಾವುದಾದ್ರು ಮಾಡಿದರೆ ನೀವು ಅದಕ್ಕೆ ಇದು ಯೂಸ್ ಆಗಲಿ ಅಂತ. ಮತ್ತು ಇದಕ್ಕೆ ಜೊತೆಗೆ ನಿಮಗೆ 4 ರಿಂದ 5 ರನ್ನರ್ ಕೂಡ ಕೊಡ್ತಾ ಇದ್ದೀವಿ, ಗೋಲ್ಡನ್ ಕಲರ್ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು ನಿಮಗೆ ಫೋಟೋಸ್ಗಳನ್ನ ಹಾಕಿರ್ತೀನಿ. ಓಕೆನಾ. ಆ್ಯಂಡ್ ಇನ್ನೊಂದು ಇದೊಂದು ಕೂಡ ಜಸ್ಟ್ ಟಿಕ್ಟಾಕ್ ಬಟನ್ ಕೊಡ್ತಾ ಇದ್ದೀವಿ. ಸೊ ಅದು ನಿಮಗೆ 2 ಕೊಡ್ತೀವಿ. ಸೊ ಅದು ಕೂಡ ಇಲ್ಲಿರುತ್ತೆ. ಅದು ಹೇಗಿರುತ್ತೆ ಅಂದರೆ, ಸೈಡ್ ನಾವೇನಾದರೂ ಅಥವಾ ಪರ್ಸ್ ಏನಾದರೂ ಮಾಡಿದಾಗ ಸೊ ಅದಕ್ಕೆ ಟಿಕ್ಟಾಕ್ ಬಟನ್ಸ್ ಬೇಕಾಗುತ್ತೆ. ಬಟ್ ಇದಕ್ಕೆ ನಿಮಗೆ ಜಿಪ್ ಬೇಕಾಗುತ್ತೆ. ಓಕೆ, ಸೊ ಈ ರೀತಿ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರೊಳಗಡೆ ಹ್ಯಾಂಡಲ್ ಕೂಡ ಮಾಡುವಾಗ ಅಸ್ತರನೇ ಹಾಕ್ಬಿಟ್ಟು ಜಸ್ಟ್ ಫೋಲ್ಡ್ ಮಾಡಿ ನೀವು ಇಲ್ಲಿ 2 ಅಟ್ಯಾಚ್ ಮಾಡಬೇಕು. ಓಕೆ, ಇದು ಈ ರೀತಿ ಬ್ಯಾಗ್ ಕಾಣಿಸುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯ ಬ್ಯಾಗ್ಸ್ಗಳನ್ನ ಮಾಡಿ, ಯಾಕಂದರೆ ನಿಮಗೆ ಬಿಸ್ನೆಸ್ ಅಂತ ಬಂದಾಗ ಸ್ವಲ್ಪ ಅಟ್ರಾಕ್ಟಾಗಿ ಇರುವಂಥದ್ದು ಏನಾದರೂ ನೀವು ರೆಡಿ ಮಾಡಿದರೆ ಸೊ ಆಟೋಮೆಟಿಕ್ಲಿ ಅದು ಸೇಲ್ ಆಗುತ್ತೆ. ಓಕೆನಾ. ಸೊ ಒಂದು ಐಡಿಯಾ ಇರಲಿ ಅಂತ ನಾನು ಮಾಡಿ ತೋರಿಸಿದ್ದೀನಿ ಈ ಬ್ಯಾಗ್. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 799 ರುಪೀಸೇ ನಾವು ಇಟ್ಟಿದ್ದೀವಿ. ಯಾಕಂದರೆ ಎಲ್ಲ ಮಟೀರಿಯಲ್ ನಿಮಗೆ ಅದೇ ಸೇಮ್ ಥರನೇ ಸಿಗ್ತದೆ. ಯಾವ ರೀತಿ ಪಿಂಕ್ ಬ್ಯಾಗ್ ಮೇಕಿಂಗು ಮತ್ತು ನಿಮಗೆ ಬ್ಲ್ಯಾಕ್ ಬ್ಯಾಗ್ ಮೇಕಿಂಗ್ ಏನು ಕೊಡ್ತಾಯಿದ್ವಿ ಎಲ್ಲ ಅದೇ ಸಿಗ್ತಾ ಇರುವಂಥದ್ದು. ಹೀಗಾಗಿ ನಾವು 799 ಇಟ್ಟಿದ್ದೀವಿ, ತುಂಬ ಕಡಿಮೆ ಇಟ್ಟಿದ್ದೀವಿ ಆ್ಯಕ್ಚುಲಿ. ಈ ಒಂದು ಇದರಲ್ಲಿ ನಿಮ್ಗೆ ಎಷ್ಟು ಶೀಟು ಎಷ್ಟು ಉದ್ದ ಸಿಗುತ್ತೆ ಅಂತ 1 ಮೀಟ್ರ್ ಕೊಡ್ತಾಯಿದ್ದೀವಿ. 1 ಮೀಟ್ರ್ ಅಂತಂದರೆ ತುಂಬ ಚಿಕ್ಕದಿರೋದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ 1 ಮೀಟ್ರ್ ಅಂದರೆ ಎಷ್ಟು ದೊಡ್ಡದಿರುತ್ತೆ ಅಂತ. ಇದರಲ್ಲಿ ನೀವು ಏನಿಲ್ಲ ಅಂದರೆ ಚಿಕ್ಕ ನಾರ್ಮಲ್ ಎಲ್ ಸೈಜಿಂದು ಪೌಚ್ ಮಾಡಿದ್ರು ಕೂಡ 30 ಪೌಚ್ ಈಸಿಲಿ ಮಾಡ್ಬೋದು, 30 ಪೌಚ್ ರೆಡಿ ಆಗುತ್ತೆ. ಇಲ್ಲಪ್ಪ ನೀವು ದೊಡ್ಡ ಬ್ಯಾಗ್ಸ್ನ ರೆಡಿ ಮಾಡಿದ್ರೆ ಒಂದು 3, 4, 5 ಆಗುತ್ತೆ. ಓಕೆ, ಸೊ ಡಿಪೆಂಡ್ ಆಗುತ್ತೆ ನೀವು ಯಾವ ಸೈಜಿನ ಪ್ರಾಡಕ್ಟ್ ರೆಡಿ ಮಾಡ್ತೀರಾ ಅಂತ. ಸೊ ಇದ್ರದ್ದು ಲೆಂತ್ ತೋರಿಸ್ತಾ ಇದ್ದೀವಿ. ಇದು ನಿಮಗೆ 1 ಮೀಟರ್ ಇದೆ. ಓಕೆ, ಇದರಲ್ಲಿ ಫ್ಲವರ್ ಕೂಡ ಇದೆ. ಆ್ಯಂಡ್ ಇದು ಅಗಲಕ್ಕೆ ನೋಡ್ಬೋದು 2 ಮೀಟರ್ ಇದೆ. ಓಕೆನಾ. ಸೊ ಲೆಂತ್ ನೀವು ನೋಡ್ತಾ ಇರೋದು ತುಂಬ ಜಾಸ್ತಿ ಇದೆ. ಸೊ ಹೀಗಾಗಿ ನೀವು ಈಸಿಲಿ ಇದರಿಂದ ಸುಮಾರು ಬ್ಯಾಗ್ಸ್ಗಳು, ಪೌಚಸ್ಗಳು ಅಥವಾ ಕ್ಲಚಸ್ಗಳನ್ನ ಮಾಡ್ಕೋಬೋದು. ಓಕೆ, ಆ್ಯಂಡ್ ಯಾರಿಗೆಲ್ಲ ಬೇಕು, ಇದು ಕೇವಲ ನಮ್ಮ ಹತ್ರ 5 ಕೆಟ್ಟಿದೆ ಸ್ನೇಹಿತರೆ. ಸೊ ಬೇಕಂದರೂ ಮತ್ತೆ 4-5 ದಿನ ಮತ್ತೆ ನಾವು ರೀಸ್ಟಾಕ್ ಮಾಡೋವರೆಗೂ ನೀವು ವೇಟ್ ಮಾಡಬೇಕು. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ನಾವು ಟ್ರೈ ಮಾಡ್ತೀವಿ ಅಂತ ಅನ್ನೋದಿದೆ. ಸೊ ಇವಾಗಲೇ ಬೇಗನೆ ಆರ್ಡರ್ ಹಾಕಿ. ಓಕೆ, ಸೊ ಮತ್ತೇನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ವಿ ನಾವು. ಮೊದಲೇ ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ನಾವು ಸ್ವಲ್ಪ ಫ್ಯಾಬ್ರಿಕ್ಗಳನ್ನ ಇಂಪ್ರೂವ್ ಮಾಡಿದ್ವಿ. ಬಟ್ ಇವಾಗ ಈ ರೀತಿ ಬ್ಯಾಗ್ಸ್ಗಳದ್ದು ಕಳಿಸ್ತಾ ಇದ್ದೀವಿ. ಇದರೆಲ್ಲ ಫ್ಲವರ್ಸ್ ಇದೆ ನಿಮಗೆ ನೋಡೋದಕ್ಕೆಲ್ಲ. ಆ್ಯಂಡ್ ಪರ್ಪಲ್ ಕಲರ್ದು ಫ್ಲವರ್ಸ್ಗಳಿದೆ, ಆ್ಯಂಡ್ ಲೆಮನ್ ಇದೆ, ಆ್ಯಂಡ್ ವೈಟ್ ಕಲರ್ದು ಫ್ಲವರ್ಸ್ ಕೂಡ ತುಂಬಾ ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಮ್ಗೆ ಬೇಕು ಅನ್ನೋರಿದ್ರೆ ಸೊ ಇವಾಗಲೇ ಆರ್ಡರ್ ಹಾಕಿ. ಆ್ಯಂಡ್ ಇದಕ್ಕೆ ಸಂಪರ್ಕಂತ ಏನಾದರೂ ಡೌಟ್ ಇದೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಮತ್ತು ಏನಾದರೂ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಖಾಲಿ ಕೂತಿದ್ದಾರೆ, ಜಾಬ್ ಹುಡುಕ್ತಾ ಇದ್ದಾರೆ ಅನ್ನೋರಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಆ್ಯಂಡ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು, ಆರ್ಡರ್ ಹೇಗೆ ಬರುತ್ತೆ ಅಂತ ಸುಮಾರು ಜನ ಡೌಟ್ ಇತ್ತು. ಅದೆಲ್ಲ ಕಿಟ್ಟಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ನೀವು ಪ್ರಾಡಕ್ಟ್ ರೆಡಿ ಮಾಡಿದರೆ ನಮಗೆ ಫೋಟೋ ಕಳಿಸಿ, ವೀಡಿಯೋಸ್ ಕಳಿಸಿ. ಏನಾದರೂ ತಪ್ಪಾಗಿದ್ರೆ ನಾವು ಹೇಳ್ಕೊಡ್ತೀವಿ. ಆ್ಯಂಡ್ ಆರ್ಡರ್ಸ್ ಬರದೇ ಹೋದರೆ ನಾವೇ ನಿಮ್ಗೆ ಗೈಡ್ ಮಾಡ್ತೀವಿ, ಹೆಲ್ಪ್ ಕೂಡ ಮಾಡ್ತೀವಿ. ನಮ್ಮ ಹತ್ರ ಕೂಡ ಸುಮಾರು ಆರ್ಡರ್ಸ್ಗಳು ಬಂದಾಗ ನೀವು ಅನೌನ್ಸ್ ಮಾಡ್ತೀವಿ ಗ್ರೂಪಲ್ಲಿ. ಸೊ ನೀವು ಬೇಕು ಅಂತಂದರೆ ಆರ್ಡರ್ನ ತೊಗೊಂಡು ನೀವು ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಸೊ ಇಷ್ಟು ನಾವು ಮಾಡ್ಬೋದು. ಬಟ್ ಆದರೆ ಇನ್ನು ಯಾವ ರೀತಿ ಇದು ಲಾಸ್ಟ್ ಅಂತ ಅನ್ಕೋತೀವಿ. ಇದರಿಂದ ಇಲ್ಲಿವರೆಗೂ ನಾವು ಕೆಲಸ ಮಾಡ್ಬೋದು, ನಿಮಗೆ ಹೆಲ್ಪ್ ಮಾಡ್ಬೋದು ಅಂತ. ಆ್ಯಂಡ್ ಮತ್ತೊಂದು ಏನು ಹೇಳಬೇಕು ಅಂತಂದರೆ, ಮತ್ತೇನಾದರೂ ಸಜೆಷನ್ ಇದ್ದರೆ ನಿಮ್ಮ ಕಡೆಯಿಂದ ಡೆಫಿನೆಟ್ಲಿ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಓಕೆ, ಸೊ ಮತ್ತೇನಾದರೂ ಡೌಟ್ ಇದೆ ಕಾಮೆಂಟಲ್ಲಿ ನಾನು ಎಲ್ಲರಿಗೂ ನಿಮ್ಗೆ ಉತ್ತರಿಸ್ತೇನೆ ಅಂತ. ಓಕೆನಾ. ಆ್ಯಂಡ್ ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಆ್ಯಂಡ್ ಇದಕ್ಕೆ ಸಂಪರ್ಕದ ಏನೇ ಡೌಟ್ ಇದೆ ನೀವು ಕಾಮೆಂಟಲ್ಲಿ ಕೇಳಿ. ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ವರ್ಕ್ ಫ್ರಮ್ ಹೋಮ್ ಜಾಬ್ಗೋಸ್ಕರ ನಾವು ಒಂದು ಗ್ರೂಪ್ ಮಾಡಿದ್ದೀವಿ. ಆ ಗ್ರೂಪ್ ನಾನು ಟೆಲಿಗ್ರಾಮ್ ಚಾನಲ್ ಇದೆ ಆ್ಯಕ್ಚುಲಿ. ಸೊ ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಅದು ಗ್ರೂಪಲ್ಲಿ ಚೆಕ್ ಮಾಡಿ. ಸುಮಾರು ಹೊಸ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆ್ಯಂಡ್ ಅದೊಂದು ಕೂಡ ಅದರಲ್ಲಿ ಮೆಂಬರ್ಶಿಪ್ ಕೂಡ ಅನೌನ್ಸ್ ಮಾಡಿದ್ದೀವಿ ನಾವು. ಮುಖ್ಯವಾಗಿ ಮೆಂಬರ್ಶಿಪ್ ತೊಗೊಂಡೋಗಿ ಸುಮಾರು ಥರದ ಬೆನಿಫಿಟ್ಸ್ಗಳು ಸಿಗ್ತಾ ಇದೆ. ಆ್ಯಂಡ್ ಅಲ್ಲಿ ನಿಮಗೆ ಸುಮಾರು ಥರದ ಎಲ್ಲ ಮಾಹಿತಿಗಳನ್ನ ನಿಮಗೆ ಜಾಬ್ ಸಿಗೋ ಹಾಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀವಿ. ಸೊ ಇಂಟ್ರೆಸ್ಟ್ ಇರೋದು ಸಹ ಟೆಲಿಗ್ರಾಮ್ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಮುಂದೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.